ನಟರಾಜಗೌಡ್ರೆ, ನಾವೆಲ್ಲೂ ವಿಚಲಿತರಾಗಿಲ್ಲ, ನಾವು ಅಚಲವಾಗಿದ್ದೀವಿ ಅಂತೆಲ್ಲ ಹೇಳುವಂಥವ್ರು ಯಾಕೆ ಸೈಲೆಂಟ್ ಆಗಿ ಆಪರೇಷನ್ ಗಳನ್ನು ಶುರು ಮಾಡಿದ್ದೀರಾ? ಈಗ ಚುನಾವಣೆ ಗೆಲ್ಲಬೇಕು ನಾವು. 20 ಸೀಟ್ಗಳು ಗೆಲ್ಲೋ ಒಂದು ಸಂಪೂರ್ಣ ಭರವಸೆ ಇದೆ. ಅದಕ್ಕೆ ಜಾಸ್ತಿ ಬಂದ್ರೂ ಬೇಡ ಅಂತನಕ್ಕಾಗ್ತದ ಚುನಾವಣೆಯಲ್ಲಿ? 28 ಇರೋದಿಲ್ಲ, ಜಾಸ್ತಿ ಅದು ಆಗಲಿ, 23 ಆಗಲಿ, 24 ಆಗಲಿ. ಒಂದು ನಮ್ಮ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಕ್ಯಾಂಡಿಡೇಟ್ ಇಲ್ಲ ಅಂತ ಆಯ್ತು, ಗೆಲ್ಲೋರು ನಿಮ್ಮ ಹತ್ರ ಎಲ್ಲಾ ಕಡೆ ಇದಾರೆ. ಬೇರೆ ಕಡೆ ಹೋಗ್ತಿದ್ದೀರಾ? ನಾವೆಲ್ಲೂ ಹೋಗ್ತಿಲ್ಲ. ಯಾರು ಬರ್ತೀವಿ ಅಂದ್ರೆ ಬರೋದ್ ಬೇಡ ಅಂತ ಅನ್ನಲ್ಲ ನಾವು. ಯಾರು ಬರ್ತೀವಿ ಅಂದ್ರೆ ಆಪರೇಷನ್ ಕಮಲ ಮಾಡ್ಬೇಕಿದ್ಯಾ? ಆಮೇಶ ಕೊಡ್ಬೇಕಾ ನಾವು? ಬರೋದ್ ಬರ್ಲಿ, ಅದೆಲ್ಲ ಇಂಪಾರ್ಟೆಂಟ್. ಅದೆಲ್ಲ ಇಂಪಾರ್ಟೆಂಟ್. ನೀವು ನಿಮ್ಮ ಮಾನದಂಡಗಳನ್ನ ಹೆಂಗಿಟ್ಕೊಂಡಿದ್ದೀರಾ, ರಾಜಕೀಯ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ, ಮಾನ್ಯ ವಾಜಪೇಯಿ ಅವರು ಆ ಮೌಲ್ಯಗಳಿತ್ತಲ್ಲ, ಆ ಮೌಲ್ಯ ಬರೀ ವ್ಯಾಪಾರ ನಿಮ್ದು ಅಲ್ವಾ ಗೌಡ್ರೆ? ಕರೆಕ್ಟ್ ಅಲ್ವಾ? ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಗೆಲ್ಲೋದೊಂದೇ ಮಾನದಂಡ, ನಾವು ಅವ್ರು ಬಂದ್ರೆ ಕರ್ಕೊಳ್ತೀವಿ ಅಂತ ಹೇಳಿದ್ರಲ್ಲ, ಅವ್ರು ಬರೋವರೆಗೂ ಕೂಡ ಅವ್ರ ಪಕ್ಷದಲ್ಲಿದ್ರು. ಕೋಮುವಾದಿಗಳು ಅಂತ ನೀವು ಕರಿತಾ ಇದ್ದೀರಿ. ಅವ್ರು ನಿಮ್ಮ ಪಕ್ಷಕ್ಕೆ ಬಂದ ತಕ್ಷಣ ಅದು ಕೋಮುವಾದಿ ಹೊರಟೋಗ್ಬಿಡುತ್ತೆ. ಅದೆಲ್ಲ ಬಿಟ್ಬಿಡ್ತಾರೆ. ಅವೆಲ್ಲ ಸಿದ್ಧಾಂತಗಳನ್ನ ಬಿಟ್ಟು ಅವ್ರು ಮಾಡೋ ತಪ್ಪಿನ ಅರಿವಾಗಿ ನಮ್ಮಲ್ಲಿ ಹೇಳ್ತಾರೆ, ನಮ್ಮ ಮೆಂಬರ್ಶಿಪ್ ತಗೋಬೇಕಾದ್ರೆ ಒಂದು ಸಹಿ ಮಾಡ್ತಾರೆ. ಸಹಿ ಮಾಡೋದ್ರ ಅರ್ಥ ಸಹಿ ಮಾಡಿರ್ತಾರೆ, ಅದ್ ಬಿಟ್ಟು ಬಂದಂಗೆ. ನಮ್ಮಲ್ಲಿ ಸಹಿ ಮಾಡೋದೇ ಗೊತ್ತಾ? ಈ ಸೆಕ್ಯುಲರಿಸಮ್ ಒಪ್ಕೊಂಡಂಗೆ, ಈ ಸಂವಿಧಾನ, ದೇಶ ಸಂವಿಧಾನವನ್ನು ಒಪ್ಕೊಂಡಂಗೆ. ಬಿಜೆಪಿ ಸಂಸದ ಹೇಳ್ತಾರೆ ಸಂವಿಧಾನ ಬದಲಾಯಿಸಕ್ಕೆ ನಾವು ಬಂದಿರೋದು, ಬದಲಾಯಿಸ್ತೀವಿ ಅಂತ ಬಿಜೆಪಿ ಹೇಳ್ತಾರೆ. ನಾವ್ ಹಂಗನಲ್ಲ. ಈ ಸಂವಿಧಾನವನ್ನು ಒಪ್ಕೊಂಡು ಕಾಂಗ್ರೆಸ್ ಸೈಲೆಂಟ್ ಆಪರೇಷನ್ ನಡೀತಾ ಇರೋದು ನಿಮ್ಗೆ ಅಭ್ಯರ್ಥಿಗಳ ಕೊರತೆಯಿಂದ ಇಲ್ಲ, ಖಂಡಿತ ಇಲ್ಲ. ನಮ್ಮಲ್ಲಿರುವಂತ ಅಭ್ಯರ್ಥಿಗಳಿಂದ ಸ್ವಲ್ಪ ಪವರ್ಫುಲ್ ಬಿಜೆಪಿಯಿಂದ ನೋಡಿ, ಇವತ್ತು ಹೇಳ್ತೀನಿ ನಾನು, ಬಿಜೆಪಿ ಜೆಡಿಎಸ್ ಇಂದ ಯಾರೇ ಬಂದ್ರು ಕೂಡ ಸ್ವಾಗತ ಮಾಡ್ತೀವಿ. ಯಾರಿಗೂ ಅಭ್ಯರ್ಥಿಗೆ ಟಿಕೆಟ್ ಕೊಡೋದಿಲ್ಲ. ಜಯಪ್ರಕಾಶ್ ಹೆಗಡೆ ಮುಗ್ದು ಇತ್ತು, ಅದಕ್ಕೆ ಮುಂಚೆ ಒಂದು ವರ್ಷ ಮುಂಚೆ ಚರ್ಚೆ ಆಗಿತ್ತು. ಆದ್ರೆ ಜಯಪ್ರಕಾಶ್ ಹೆಗಡೆ ಬಿಟ್ಟು ಅದು ಬಿಟ್ಟರೆ ಮುದ್ದನ್ಮೇಗೌಡ ನಮ್ಮ ಎಂಪಿ ಆಗಿದ್ರು. ನಾವು ತ್ಯಾಗ ಮಾಡಿದ್ವಿ ದೇವೇಗೌಡ. ಜಯಪ್ರಕಾಶ್ ಹೆಗಡೆ ಡೀಲ್ ಮಾಡಿದ್ರಾ? ರಿಪೋರ್ಟ್ ಹಿಂಗೆ ಕೊಡಿ ಅಂದ್ಬಿಟ್ಟು ರಿಪೋರ್ಟ್ ನೀವು ಒಪ್ಕೊಂತೀರಾ? ಗೌಡ್ರೆ, ಬಿಜೆಪಿ ಕೇಂದ್ರದಲ್ಲಿದೆ, ಅಲ್ಲಿ ಹಲವು ಕಡೆಗಳಲ್ಲಿ ಒಂದಿಷ್ಟು ತೀರ್ಪುಗಳು ಬರುವಂತದ್ದಾಗಿರ್ಬೋದು, ಅಥವಾ ಚುನಾವಣೆಯಿಂದ ಆಗಿರ್ಬೋದು, ಕೆಲವೊಂದಿಷ್ಟು ನಿಯೋಗ ಬರುವಂತದ್ದು, ವರದಿಗಳು ಬಂದಾಗ ಇದು ಉದ್ದೇಶಪೂರ್ವಕವಾಗಿ ವರದಿಯನ್ನು ಹಿಂಗೆ ಬಿಜೆಪಿ ತರಿಸ್ಕೊಂಡಿದೆ ಅನ್ನುವಂತ ಆರೋಪ ನಿಮ್ದು. ನೀವು ಮಾಡಿದಿರ ಆರೋಪ ಇಲ್ಲ ಅಂತ ಹೇಳ್ಬಿಟ್ಟಿಲ್ಲ. ಇಂಥದ್ದೇನಾದ್ರೂ ತೀರ್ಪು ಬಂದಾಗ ಇದನ್ನು ಏನೋ ಮಾಡಿದಾರೆ ಅನ್ನೋ ಅನುಮಾನವನ್ನ ಕೂಡ ಕಾಂಗ್ರೆಸ್ ವ್ಯಕ್ತಪಡಿಸಿದೆ. ಆ ಮಟ್ಟಕ್ಕೆ ಹೋಗಿದ್ದೀರಾ? ಈಗ ಜಯಪ್ರಕಾಶ್ ಹೆಗಡೆ ಅವರು ನಿಮ್ ಪಕ್ಷಕ್ಕೆ ಸೇರ್ಕೊಂಡ ನಂತರ ಅವ್ರು ಬರೋಕ್ಕಿಂತ ಮುಂಚೆ ಒಂದು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಅನುಮಾನ ವ್ಯಕ್ತಪಡಿಸ್ತಾರಲ್ಲ, ತಪ್ಪೇನಿದೆ? ನೋಡಿ, ಜಯಪ್ರಕಾಶ್ ಹೆಗಡೆ ಅವರು ಏನು ವರದಿ ಬೇಕಾದಂಗೆ ವರದಿ ಕೊಟ್ಟಿರ್ಬೋದಲ್ವಾ? ಚೆನ್ನಾಗಿ ಹೇಳ್ತೀನಿ. ಜಯಪ್ರಕಾಶ್ ಹೆಗಡೆ ಅವರು ಏನು ವರದಿ ಕೊಟ್ಟಿದ್ದಾರಲ್ಲ, ಆ ವರದಿನ ಪ್ರಕಾಶ್ ರೇಷಾಚಾರ್ ಮಾಡ್ಬೋದು, ದೇವರಾಜ್ ಅವರು ಮಾಡ್ಬೋದು. ಅವ್ರೇನು ಡೇಟಾ ದತ್ತಾಂಶ ಸಂಗ್ರಹ ಮಾಡಿರೋರು ಅಲ್ಲ. ಅವರು ದತ್ತಾಂಶ ಮಾಡಿ ಕಾಂತರಾಜ್ ಅವರು ದತ್ತಾಂಶ ಸಂಗ್ರಹ ಮಾಡಿದ್ದು. ಕಾಂತರಾಜ್ ಅವರು ಅದೇನ್ ಗೊತ್ತಾ, ವರದಿ ಅನ್ನೋದು ಅನಾಲಿಸಿಸ್ ಆಫ್ ಡೇಟಾ. ನೀವು ಮಾಡ್ಬೋದು, ನಾವು ಮಾಡ್ಬೋದು. ವರದಿಗೆ ಹೋಗಲ್ಲ. ನಾನು ಹೇಳ್ತಾ ಒಂದೇ ದತ್ತಾಂಶವನ್ನ ವರದಿ ವಿಚಾರಕ್ಕೆ ಹೋಗ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ಅವರಲ್ಲಿರೋರು ನಿಮ್ ಕಡೆ ಬಂದ ತಕ್ಷಣ ಏನು ನೀರ್ ಹಾಕ್ಬಿಟ್ಟು ಗಂಗಾಜಲವನ್ನ ಹಾಕಿ ಶುಭ್ರ ಮಾಡಿ ಹಾಕಿ ತಿಕ್ಕಿ ಉಜ್ಜಿ ಎಲ್ಲಾ ಕ್ಲೀನ್ ಆಗಿ ನಿಮ್ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರು, ನಮ್ಮ ಸಿದ್ಧಾಂತಕ್ಕೆ ಒಪ್ಕೊಂಡ್ಬಿಟ್ರು ಅಂತ. ಏನ್ ಇವೆಲ್ಲ ಡ್ರಾಮಾಗಳು ಅಂತ? ಈಗ ಯಾವ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸರಿ ಇದೆ. ಒಂದೇ ಸೆಂಟೆನ್ಸ್ ನೀವ್ ಹೇಳ್ತಾರೆ ಸರಿ ಇದೆ. ಯಾರಿಗಾರು ಹಣ ಕೊಟ್ಟು, ಆಮಿಷ ಕೊಟ್ಟು, ಎದುರಿಸಿ ಸಿಬಿಐ, ಇಡಿ, ಐಟಿ ಬಿಟ್ಟು ಆ ತರ ಆಪರೇಷನ್ ಕಮಲ ಮಾಡಿ ಕುದುರೆ ವ್ಯಾಪಾರ ಅಂತೂ ಮಾಡಲ್ಲ. ಯಾರು ಸ್ವಯಂ ಪ್ರೇರಿತರಾಗಿ ಪಕ್ಷಕ್ಕೆ ಬರ್ತಾರೆ, ವೆಲ್ಕಮ್ ಅಂತೀವಿ. ಅವ್ರಿಗೆ ಟಿಕೆಟ್ ಕೊಡ್ಲೇಬೇಕಂತ ನಮ್ಗೇನು ಬಾಧ್ಯತೆ ಇಲ್ಲ. ಇವತ್ತಿಂದ ಯಾರೇ ಇವತ್ತು ಯಾರೇ ಬರ್ಲಿ ಸ್ವಾಗತ ಮಾಡ್ತೀವಿ. ಈ ಲೋಕಸಭಾ ಚುನಾವಣೆಗೆ ನಂಗೆ ಕರ್ಕೊಂಡಿದ್ರ ಇಲ್ಲ, ಅದು ಲೋಕಸಭಾ ಚುನಾವಣೆ ಅಲ್ವಾ? ಅದು ಲೋಕಸಭಾ ಚುನಾವಣೆ ಅಲ್ಲ, ಅದು ವಿಧಾನಸಭಾ ಚುನಾವಣೆ. ಕುದುರೆ ವ್ಯಾಪಾರ ಮಾಡಿದ್ವಾ? ಅದು ಬಿಜೆಪಿ ಸಿದ್ಧಾಂತ ಆಗಿದೆ. ಬಿಜೆಪಿ ಸಿದ್ಧಾಂತ ಕುದುರೆ ವ್ಯಾಪಾರ ಮತ್ತೆ ಆಪರೇಷನ್ ಕಮಲ. ನನಗನ್ಸುತ್ತೆ ಇವತ್ತು ಏನು ಬಿಜೆಪಿ ಒಂದು ಪಟ್ಟಿಯನ್ನ ಈಗ ಬಿಡುಗಡೆ ಮಾಡಿದರೆ ಬಹಳಷ್ಟು ಮುತ್ಸದ್ದಿತನದಿಂದ ಮಾಡಿರ್ತಕ್ಕಂಥ ಪಟ್ಟಿ. ಯಾಕೆಂದ್ರೆ ಸಂದರ್ಭಗಳು ಖಂಡಿತವಾಗಿ ಅವ್ರು ಯಾಕೋ ಶ್ರೀಯುತ ಪ್ರಕಾಶ್
ಪ್ರಕಾಶ್ ಅವರು ಒಪ್ಕೊಳ್ಳಿಲ್ಲ. ನಾನು ಅದನ್ನು ಆನೆಸ್ಟಾಗಿ ಒಪ್ಕೊತೀನಿ. ಪ್ರತಿಯೊಂದು ಪಕ್ಷದಲ್ಲೂ ಸಹ ಒಂದು ಕಡೆ ಆಂಟಿ ಇನ್ಕಮೆನ್ಸ್ ಇರ್ಬೋದು, ವಿರೋಧಗಳಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲವನ್ನು ಸಂಭಾಳಿಸಿ ಮುಂದೆ ನಾನು ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ತಂತ್ರಗಾರಿಕೆಗಳು ನಾನು ಮಾಡಲೇಬೇಕಾಗತ್ತೆ. ಆ ಒಂದು ತಂತ್ರಗಾರಿಕೆಯನ್ನು ಇವತ್ತು ಬಿಜೆಪಿ ಬಹಳಷ್ಟು ಮುತ್ಸದ್ದಿತದಿಂದ ಮಾಡಿದೆ, ಒಳ್ಳೆ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ನನಗೆ ಪಟ್ಟಿ ಏನು ಆಯಾ ಇದು ಪಕ್ಷಗಳ ಕುಮಾರ್ ಓಕೆ. ಮಾನ್ಯ ಕುಮಾರಸ್ವಾಮಿ ಅವರು, ಮಾನ್ಯ ದೇವರಾಜ್ ಅವರು ಒಳ್ಳೆ ವಕ್ತಾರರಾಗಿದ್ದಾರೆ. ಬಿಜೆಪಿ ದುರ್ಬಲ ಆಗಿದ್ದು ನೀವು ಅದನ್ನ ಪ್ರಬಲ ಮಾಡ್ತಾ ಇದ್ದೀರಿ. ನನ್ನ ಡಿಬೇಟಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ವಿಚಲಿತರಾಗುವಂಥದ್ದು, ಪಟ್ಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳುವಂಥದ್ದು ಆಯಾ ಪಕ್ಷಗಳಿಗೆ ಅನ್ಸುತ್ತೆ. ಜನ ಆ ಪಟ್ಟಿ ಒಳಗಡೆ ಇರೋರು ಸರಿ ಇದ್ದಾರೆ ಇಲ್ಲ ಅನ್ನೋದನ್ನ ಅವ್ರು ಆಯ್ಕೆ ಮಾಡ್ತಾರೆ. ಅದೇ ಗ್ರ್ಯಾಂಡ್ ಫಿನಾಲೆ. ಅದು ಗೊತ್ತಾಗುತ್ತೆ. ಎಲೆಕ್ಷನ್ ಇನ್ನೂ ಡೇಟ್ ಅನೌನ್ಸ್ ಆಗಿರುತ್ತೆ, ಆದ್ಮೇಲೆ ಗೊತ್ತಾಗುತ್ತೆ.